ಈಗ ಒಬ್ಬ ಮನುಷ್ಯನ್ಗೆ ಹುಷಾರಿಲ್ಲ, ನೀವು ಹೇಳಿದ್ದ ಉದಾಹರಣೆನಲ್ಲಿ. ಯಾಕೆ ಹುಷಾರಿರಲ್ಲ ಅಂದ್ರೆ ಬಹಳ ಕಾರಣಗಳಿದೆ. ಅಂಡ್ ಪ್ರತಿಯೊಂದು ಕಾಯಿಲೆನೂ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಲಾ ಆಫ್ ಅಟ್ರಾಕ್ಷನ್ಗೆ ಏನ್ ಅರ್ಥ ಆಗತ್ತೆ? ಓ, ಇವ್ರ ಭಾವನೆ ನೋವು, ಸೊ ಇವ್ರಿಗೆ ಇನ್ನಷ್ಟು ನೋವಾಗುವಂತ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಲ್ವಾ. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗತ್ತೆ, ಎಲ್ಲೋ ಜಾರಿ ಬೀಳ್ತಾರೆ, ಕಾಲ್ ಮುರ್ಕೊಳ್ತಾರೆ, ಕೈ ಮುರ್ಕೊಳ್ತಾರೆ, ಅದರಿಂದ ಏನಾಗುತ್ತೆ? ತಿರ್ಗಾ ನೋವೇ. ಗೆಳೆಯರೆ, ವಿಡಿಯೋ ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಮನವಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಬೆಲ್ ಐಕಾನ್ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಅದನ್ನ ಮಾಡಿ. ಮತ್ತೆ ಈ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಂಚ್ಕೊಳ್ಳಿ. ಇಡೀ ಕರ್ನಾಟಕ ಜನತೆಗೆ ಈ ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸೋದಕ್ಕೆ ನನಗೆ ಸಹಕಾರ ನೀಡಿ. ಧನ್ಯವಾದಗಳು. ಆಶ್ರಿತ್, ಇವತ್ತು ಬಹಳಷ್ಟು ಜನಕ್ಕೆ ಬಹಳಷ್ಟು ಮೂಲಗಳಿಂದ ಆಕರ್ಷಣೆಯ ನಿಯಮದ ಮೂಲ ತತ್ವಗಳೆಲ್ಲ ಅರ್ಥ ಆಗ್ತಿದೆ. ಆದರೂ ತುಂಬ ಜನ ಹಣಕಾಸಿನ ವಿಷಯದಲ್ಲಿ, ವೃತ್ತಿ ಜೀವನದಲ್ಲಿ, ಬಾಂಧವ್ಯಗಳಲ್ಲಿ, ತಮ್ಮ ಆರೋಗ್ಯದ ವಿಷಯಗಳಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ. ಈ ಎಲ್ಲ ತತ್ವಗಳನ್ನು ಅರ್ಥ ಮಾಡ್ಕೊಂಡಿದ್ರು ಇನ್ನೂ ಒದ್ದಾಟ ಮುಂದುವರಿತಾನೇ ಇದೆ. ಅವರ ಕೈಯಲ್ಲಿ ಅವರ ಭಾವನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಏನು ಕಾರಣ? ನಿಮ್ಮ ಪ್ರಕಾರ ಇದಕ್ಕೆ ನಾವು ಏನು ಮಾಡ್ಬೋದು? ಇದಕ್ಕೊಂದು ಚಿಕ್ಕ ಉದಾಹರಣೆ ನಾವು ಹೇಳ್ತೀವಿ. ಈಗ ನೀವು ಒಂದು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ನೀವು ಕಾರ್ ಓಡಿಸೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀರ. ನಿಮ್ಗೆಲ್ಲ ಗೊತ್ತಿವಾಗ. ಅವ್ರು ನಿಮಗೆ ಕಾರ್ ಹೇಗೆ ಓಡಿಸೋದು ಹೇಳ್ಕೊಟ್ಟಿದ್ದಾರೆ, ಗೇರ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ನೀವು ಹೆಂಗೆ ಆಕರ್ಷಣೆ ನಿಯಮ ಅರ್ಥ ಮಾಡ್ಕೊಂಡ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದೀವಿ. ಸೊ ಡ್ರೈವಿಂಗ್ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಫುಲ್ ಎಲ್ಲ ಗೊತ್ತು ನಿಮಗೆ. ಡ್ರೈವಿಂಗ್ ಟೆಸ್ಟು ಪಾಸ್ ಆಗಿಬಿಟ್ಟಿದ್ದೀರಾ, ಲೈಸೆನ್ಸು ಬಂದ್ಬಿಟ್ಟಿದೆ. ಹಾಗಾದ್ರೆ ಜೀವನ ಮುಗ್ದೋಯ್ತಾ ಅಲ್ಲಿಗೆ? ಇಲ್ಲ. ನೀವು ಕಾರ್ ಓಡಿಸ್ಬೇಕಲ್ವಾ, ಪ್ರತಿನಿತ್ಯ ಓಡಿಸ್ಬೇಕಲ್ವಾ, ಪ್ರತಿದಿನ. ಈಗ ಕಲ್ತ್ಕೊಳ್ಳೋದು ಒಂದು ಪಾರ್ಟ್ ಆದ್ರೆ ಪ್ರತಿನಿತ್ಯ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಪಾರ್ಟ್. ಸೊ ಆಕರ್ಷಣೆ ನಿಯಮದ ಬಗ್ಗೆ ಕಲ್ತ್ಕೊಂಡ್ ಬಿಟ್ಟಿದ್ದಾರೆ ಜನ, ತುಂಬಾ ಒಳ್ಳೇದು. ಈಗ ಡ್ರೈವಿಂಗ್ ಲೈಸೆನ್ಸ್ ಸಿಕ್ದಂಗೆ ಅವ್ರಿಗೆ ಅರ್ಥ ಆಗ್ಬಿಡ್ತು ನಿಯಮ ಹೆಂಗ್ ವರ್ಕ್ ಆಗುತ್ತೆ ಅಂತ. ಆದ್ರೆ ಪ್ರತಿನಿತ್ಯ ಗಾಡಿ ಯಾರು ಓಡಿಸ್ಬೇಕು? ಅದು ನೀವೇ ಓಡಿಸ್ಬೇಕಲ್ವಾ. ಹಂಗೆ ಆಕರ್ಷಣೆ ನಿಯಮ ಅರ್ಥ ಆದ್ರೂ ಪ್ರತಿನಿತ್ಯ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಯಾರು ಮಾಡಬೇಕು? ಅವರೇ ಮಾಡಬೇಕು, ಯಾಕಂದ್ರೆ ಅದು ಅವ್ರ ಜೀವನ. ಅಂಡ್ ಮನುಷ್ಯನ ಜೀವನ, ಮನುಷ್ಯ ತುಂಬಾನೇ ಸೋಂಬೇರಿ, ಬಹಳ ಸೋಂಬೇರಿ. ಈಗ ಏನಂದ್ರೆ, ಇವಾಗ ನಾವು ನಿಮ್ಮ ಪರವಾಗಿ ಮಾತಾಡಬೇಕು ಅಂದ್ರೆ ನನಗೆ ಕಷ್ಟ ಪಡೋಕೆ ಇಷ್ಟ ಇಲ್ಲ. ತುಂಬ ಜನದ ಬಾಯಲ್ಲಿ ಈ ಮಾತನ್ನು ಕೇಳಿರ್ತೀನಿ. ಬಹಳ ಸೋಂಬೇರಿಗಳು ಮನುಷ್ಯರು. ಇವಾಗ ಈಗ ಹುಷಾರಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಇದೆ ಒಬ್ಬ ಮನುಷ್ಯಂಗೆ ಅಂದರೆ ಯಾರ ಹತ್ರನಾದರೂ ಹೋಗಿ ಹೇಳಿ, ನಾನು ಹಿಂಗೆ 20,000 ರೂಪಾಯಿ ಕೊಟ್ಬಿಡ್ತೀನಿ, ನೀನು ನನ್ನ ಸಮಸ್ಯೆ ಬಗೆಹರಿಸು ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಅದೇ ನಾವು ಇಲ್ಲ ಡ್ರೈವರ್ ಸೀಟಲ್ಲಿ ನೀನೇ ಕುತ್ಕೊಳ್ಬೇಕು, ನೀನೇ ಕಾರ್ ಓಡಿಸ್ಬೇಕು ಅಂದಾಗ ಅವ್ರಿಗಾಗಲ್ಲ. ಆವಾಗ ಏನು, ನಾನೇ ನನ್ನ ಭಾವನೆಗಳನ್ನ ಸರಿ ಮಾಡ್ಕೋಬೇಕಾ? ಅದು ತುಂಬ ಕಷ್ಟ, ಆಗಲ್ಲ ನನ್ನ ಕೈಲಿ. ಸೊ ಹಿಂಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಂತ ಅರ್ಥ ಆಗ್ಬಿಟ್ಟಿದೆ, ಲೈಸೆನ್ಸ್ ಸಿಕ್ಬಿಟ್ಟಿದೆ. ಆದರೆ ಪ್ರತಿನಿತ್ಯ ಓಡಿಸುವಾಗ್ಲೇನೆ ಎಡ್ಬೋದು. ಈಗ ಒಬ್ಬ ಮನುಷ್ಯನ್ಗೆ ಹುಷಾರಿಲ್ಲ, ನೀವು ಹೇಳಿದ್ದ ಉದಾಹರಣೆನಲ್ಲಿ. ಯಾಕೆ ಹುಷಾರಿರಲ್ಲ ಅಂದ್ರೆ ಬಹಳ ಕಾರಣಗಳಿದೆ. ಅಂಡ್ ಪ್ರತಿಯೊಂದು ಕಾಯಿಲೆನೂ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲು ಅವನ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ, ಯೋಚನೆಗಳಲ್ಲಿ ಬರುತ್ತೆ, ಅದಾದ್ಮೇಲೆ ದೇಹದಲ್ಲಿ ಬರೋದು. ಹಂಗಂದ್ರೆ ಯಾರು ಹೋಗ್ಬಿಟ್ಟು ಇವತ್ತು ನಂಗೆ ಇವತ್ತು ಜ್ವರ ಬಂದ್ಬಿಡ್ಲಿ ಅಂತ ಯಾರು ಕೇಳ್ಕೊಳಲ್ಲ, ಅಥವಾ ಇವತ್ತು ನಂಗೆ ಕಾಲು ಮುರಿದೋಗ್ಬಿಡ್ಲಿ, ಕೈ ಮುರಿದೋಗ್ಬಿಡ್ಲಿ ಅಂತ ಯಾರು ಕೇಳಲ್ಲ. ಆದ್ರೆ ನಿಮ್ಮ ಭಾವನೆ ಏನಿರುತ್ತೆ, ತುಂಬಾ ಹರ್ಟ್, ಈ ಬೇಜಾರು, ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರಲ್ಲ, ಅವರು ಆಕರ್ಷಣೆ ನಿಯಮ ಎಲ್ರಿಗೂ ವರ್ಕ್ ಆಗ್ತಿರುತ್ತೆ, ಯಾವಾಗ್ಲೂ ವರ್ಕ್ ಆಗ್ತಿರುತ್ತೆ. ಸೊ ತುಂಬಾ ಈಗ ಯಾರೋ ಏನೋ ಒಂದು ಅಂದ್ಬಿಟ್ರು, ಮನಸ್ಸಿಗೆ ತುಂಬ ತಗೊಂಡ್ಬಿಡೋದು. ಇವ್ರು ಅಂದ್ಬಿಟ್ರು, ನನಗೆ ಇವರೇ ಅಂದ್ಬಿಟ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ಳೋದು. ಎಷ್ಟು ನೋವು ಮಾಡ್ಕೊಳ್ಳೋದು ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ ಪೇನ್ ಅನುಭವಿಸ್ತಾ ಇರ್ತಾರೆ. ಲಾ ಆಫ್ ಅಟ್ರಾಕ್ಷನ್ಗೆ ಏನು ಅರ್ಥ ಆಗುತ್ತೆ? ಓ, ಇವ್ರ ಭಾವನೆ ನೋವು, ಸೊ ಇವ್ರಿಗೆ ಇನ್ನಷ್ಟು ನೋವಾಗುವಂಥ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಲ್ವಾ. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಎಲ್ಲೋ ಜಾರಿ ಬೀಳ್ತಾರೆ, ಕಾಲು ಮುರ್ಕೊಳ್ತಾರೆ, ಕೈ ಮುರ್ಕೊಳ್ತಾರೆ, ಅದರಿಂದ ಏನಾಗುತ್ತೆ? ತಿರ್ಗಾ ನೋವೇ. ಸೊ ನೀವು ಎಲ್ಲ ಭಾವನೆಗಳನ್ನ ನೋಡಿದ್ರೆ ನಿಮ್ಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟೇ ಹೊತ್ತು ಭಾವನೆಗಳು ಅದೇ, ಏನೂ ಬದಲಾಗಲ್ಲ. ಸೊ ಈ ಥರ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂತ ಅಂದರೆ ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಸರ್ಫೇಸ್ ಲೆವೆಲ್, ಅದು ತುಂಬ ಸರ್ಫೇಸ್. ಬಟ್ ನೀವು ಒಳಗಡೆ ಡೀಪಾಗಿ ನೋಡಿದ್ರೆ ನೀವು ನಿಮ್ಮ ಭಾವನೆಗಳನ್ನ ಬದಲಾಯಿಸ್ಕೋಬೇಕು. ಸೊ ಲಾ ಆಫ್ ಅಟ್ರಾಕ್ಷನ್ ಗೊತ್ತಾಗೋದು ಬೇರೆ,
ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕೋದು ಬೇರೆ. ಸೊ ನೀವು ಯಾವಾಗ ಅದನ್ನ ಅಳವಡಿಸ್ಕೊಂಡು, ಈಗ ಹಂಗಂತ ಯಾವಾಗಲೂ ಎಲ್ಲರೂ ಖುಷಿಯಾಗೇ ಇರೋಕ್ಕಾಗತ್ತಾ? ಆಗಲ್ಲ. ನಿಮಗೆ ಬೇರೆ ಬೇರೆ ಥರ ಎಮೋಷನ್ಸ್ ಫೀಲ್ ಆಗುತ್ತೆ. ಆದರೆ ನಿಮ್ಮ ಎಮೋಷನ್ನ ನೀವೇ ಗೈಡ್ ಮಾಡ್ಕೊಳ್ತಾ ಹೋಗಬೇಕು. ಅಟ್ಲೀಸ್ಟ್ ಆ ಒಂದು ತಿಳುವಳಿಕೆ ಬರಬೇಕು. ಇವಾಗ ಯಾರೋ ಏನೋ ಅಂದರು ಅಂತ ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೀನಿ, ತುಂಬ ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಡದಿರೋ ಅಂಥದ್ದನ್ನೇ ನಾನು ಆಕರ್ಷಣೆ ಮಾಡ್ಕೋತೀನಿ. ಅದಕ್ಕೆ ಬೇಡ, ಆಗೋಯ್ತು, ಅದು ಏನೋ ಆಗೋಯ್ತು, ಬಿಟ್ಬಿಡೋಣ, ನಾನು ನನ್ನ ಭಾವನೆಗಳನ್ನ ನಾನು ನಿಯಂತ್ರಣ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡು ನೀವು ಶಿಫ್ಟ್ ಮಾಡ್ಕೊಳ್ತಾ ಇದ್ರೆ, ನೀವು ಶಿಫ್ಟ್ ಮಾಡ್ಕೊಳ್ಳೋ ಭಾವನೆಗಳಿಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇರುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಯಾವಾಗಲೂ ಫೇರ್ ಆಗಿರುತ್ತೆ. ಅದು ನಿನಗೆ ಬೇಜಾರಾಗಿದೆಯಾ ಹಂಗಂದ್ರೆ ನಾನು ಇವಾಗ ಅದನ್ನ ಏನು ಅಟ್ರಾಕ್ಟ್ ಮಾಡ್ಕೊಡಲ್ಲ ಅಂತ ನಮ್ಮ ಅಮ್ಮಂದ್ರ ಥರ ಯಾವತ್ತೂ ಹೇಳಲ್ಲ. ಈಗ ತಾಯಂದ್ರು ಮಕ್ಳಿಗೆ ಹಾಗೆ ಮಾಡ್ತಾರೆ, ಆದರೆ ಲಾ ಆಫ್ ಅಟ್ರಾಕ್ಷನ್ ಹಾಗೆ ಮಾಡಲ್ಲ. ನಿಮ್ಮ ಯಾವ ಭಾವನೆ ಇದೆಯಾ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ಬೇರೆ, ಪ್ರತಿಯೊಂದು ನಿಮಿಷದಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬೇರೆ. ಹೆಚ್ಚು ಹೆಚ್ಚು ನೀವು ಇಂಪ್ಲಿಮೆಂಟ್ ಮಾಡಿದಷ್ಟು ನಿಮಗೆ ನಿಮ್ಮ ಬದುಕಿನ ಒಂದು ಸೂತ್ರ ಏನಿದೆ ಸುಲಭವಾಗಿ ಸಿಗತ್ತೆ. ನೀವು ನಿಮ್ಮ ಲೈಫ್ನ ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಬೇಕಾಗಿರೋ ಅಂಥದ್ದನ್ನು ಪಡ್ಕೊಂಡು ಅಲ್ಲೋ ಇಲ್ಲೋ ಎಲ್ಲೋ ಒಂದೊಂದು ಕಡೆ ಬೇಡದೇ ಇರೋದು ಸಿಕ್ಕಿದಾಗ ನಿಮಗೆ ಬೇಕಾಗಿರೋದು ಏನು ಅಂತ ಅರ್ಥ ಮಾಡಿಕೊಂಡು ಲೈಫ್ನ ಆರಾಮಾಗಿ ನೀವು ಡೈರೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಇರೋದೊಂದೇ ಜೀವನ.